ಇದು ತುಮಕೂರು ಜನ ನೋಡಲೇಬೇಕಾದಂತ ಸ್ಟೋರಿ. ಇದು ರಾಮನಗರ ಜನರಿಗೂ ಸಂಬಂಧಪಟ್ಟಂತ ಸುದ್ದಿ. ಇದು ರಾಜ್ಯದ 2 ಪ್ರತಿಷ್ಠೆಯ ಜಿಲ್ಲೆಯ ಮಹಾಯುದ್ಧ. ಇದು ರಾಮನಗರ ಮತ್ತು ತುಮಕೂರಿನ ಜನ ನೋಡಲೇಬೇಕಾದಂತ ಸ್ಟೋರಿ. ಇದು ರಾಜ್ಯದ 2 ಪ್ರತಿಷ್ಠಿತ ಜಿಲ್ಲೆಯ ನಡುವಿನ ನಡೀತಾ ಇರುವಂತ ಮಹಾಯುದ್ಧ. ಯುದ್ಧ ಗೆಲ್ಲೋದು ತುಮಕೂರ ಅಥವಾ ರಾಮನಗರನ? ರೇಷ್ಮೆ ನಗರಿ ವರ್ಸಸ್ ಕಲ್ಪತರು ನಾಡು ಏನಾಗ್ತಾ ಇದೆ ಹಾಗಾದ್ರೆ? 2 ಜಿಲ್ಲೆ ರಾಜಕಾರಣಿಗಳು ಜಿದ್ದಿಗೆ ಬಿದ್ದಿದ್ಯಾಕೆ? 2 ಜಿಲ್ಲೆ ಜನಪ್ರತಿನಿಧಿಗಳು ಹಠಕ್ಕೆ ಬಿದ್ದಿರೋದು ಯಾಕೆ? ಏನು ಕಾರಣ? ಅವರ ಆಟ ಗೆಲ್ಲುತ್ತಾ? ಇವರ ಜಿದ್ದು ಗೆಲ್ಲುತ್ತಾ? ಇದು ತುಮಕೂರು ಜನ ನೋಡಲೇಬೇಕಾದಂತ ಸ್ಟೋರಿ. ಜೊತೆಗೆ ರಾಮನಗರದ ಜನರಿಗೂ ಕೂಡ ಈ ಸುದ್ದಿ ಸಂಬಂಧಪಟ್ಟದ್ದು. 2 ಜಿಲ್ಲೆಗಳ ಪ್ರತಿಷ್ಠಿತ ಜಿಲ್ಲೆಗಳ ನಡುವೆ ನಡೀತಾ ಇರುವಂತ ಮಹಾಯುದ್ಧ ಇದು. ಯುದ್ಧ ಗೆಲ್ಲೋದು ತುಮಕೂರ ಅಥವಾ ರಾಮನಗರನ? ರೇಷ್ಮೆ ನಗರಿ ವರ್ಸಸ್ ಕಲ್ಪತರ ನಾಡು ಏನಾಗ್ತಾ ಇದೆ ಹಾಗಾದ್ರಲ್ಲಿ? 2 ಜಿಲ್ಲೆ ರಾಜಕಾರಣಿಗಳು ಜಿದ್ದಿಗೆ ಬಿದ್ದಿದ್ಯಾಕೆ? 2 ಜಿಲ್ಲೆಯ ಜನಪ್ರತಿನಿಧಿಗಳು ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಯಾಕೆ? ಏನು ಕಾರಣ? ಯಾವುದಕ್ಕಾಗಿ ಹಠ ಮಾಡ್ತಾ ಇದ್ದಾರೆ? ಅವರ ಹಠ ಗೆಲ್ಲುತ್ತಾ? ಇವರ ಜಿದ್ದು ಗೆಲ್ಲುತ್ತಾ? ಇದು ತುಮಕೂರು ಮತ್ತು ರಾಮನಗರದ ಜನತೆ ನೋಡಲೇಬೇಕಾದಂತ ಒಂದು ಸ್ಟೋರಿ. ಎಸ್, ಗಮನಿಸ್ತಾ ಇದ್ದೀವಿ. ಇದು ರಾಜ್ಯದ 2 ಪ್ರತಿಷ್ಠಿತ ಜಿಲ್ಲೆಗಳು, ಅಂದ್ರೆ ರಾಮನಗರ ಮತ್ತು ತುಮಕೂರು. ಈ 2 ಜಿಲ್ಲೆಗಳ ರಾಜಕಾರಣಿಗಳು ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೆ? ಯಾವ ಉದ್ದೇಶಕ್ಕೆ? ಏನು ಈ ರೀತಿಯಾಗಿ ಇವ್ರು ಯಾವತ್ತೂ ಮಾಡಲ್ವಲ್ಲ, ಈಗೇನ್ ಮಾಡ್ತಾ ಇದ್ದಾರೆ? 2ನೇ ಏರ್ಪೋರ್ಟ್ ನಿರ್ಮಾಣ. ಏರ್ಪೋರ್ಟ್ಗೋಸ್ಕರ ಜಿದ್ದಿ ನಡೀತಾ ಇದೆ. ರಾಮನಗರ ಜಿಲ್ಲೆಯಲ್ಲಿ ಆಗಬೇಕು ಅಂತ ಅವರು, ತುಮಕೂರು ಜಿಲ್ಲೆಯಲ್ಲಿ ಆಗಬೇಕು ಅಂತ ಇವರು. ಜಿದ್ದಿ ನಡೀತಾ ಇದೆ. ರಾಮನಗರದ ಕನಕಪುರ ಬಳಿ ಏರ್ಪೋರ್ಟ್ಗೆ ಒತ್ತಾಯವನ್ನ ಮಾಡಲಾಗಿದೆ. ಇತ್ತ ತುಮಕೂರಿನ ಶಿರಾದಲ್ಲಿ ನಿರ್ಮಾಣ ಮಾಡಿ ಅಂತ ಹೇಳಿ ಇಲ್ಲಿನ ರಾಜಕಾರಣಿಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ. 2 ಜಿಲ್ಲೆಯ ಜನಪ್ರತಿನಿಧಿಗಳ ಮಧ್ಯೆ ಬಿಗ್ ವಾರ್ ನಡೀತಾ ಇದೆ ಈಗ. 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೋಸ್ಕರ ತುಮಕೂರಲ್ಲಾಗಬೇಕು ಅಂತ ಹೇಳಿ ತುಮಕೂರಿನ ರಾಜಕಾರಣಿಗಳು ಪಟ್ಟು ಹಿಡಿದಿದ್ದಾರೆ. ಇಲ್ಲ, ರಾಮನಗರದಲ್ಲೇ ಆಗಬೇಕು, ಅದರಲ್ಲೂ ಕನಕಪುರ ಪಕ್ಕದಲ್ಲೇ ಆಗಬೇಕು ಅಂತ ಹೇಳಿ ಆ ಭಾಗದ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಇಬ್ಬರ ಜಂಜಾಟದಲ್ಲಿ ಗೆಲ್ಲೋದು ಯಾರು? ಈ ಇಬ್ಬರ ವಾರ್ನಲ್ಲಿ ಗೆಲ್ಲೋದು ಯಾರು? ತುಮಕೂರಿನ ರಾಜಕಾರಣಿಗಳು ಗೆಲ್ತಾರ ಅಥವಾ ರಾಮನಗರದ ಜನಪ್ರತಿನಿಧಿಗಳು ಗೆಲ್ತಾರ? ಏನಾಗುತ್ತೆ? ಈಗಾಗಲೇ ಎಎಐ ಟೀಮ್ ರಾಜ್ಯಕ್ಕೆ ಬಂದಾಗಿದೆ. ಸ್ಥಳವನ್ನ ಫೈನಲ್ ಮಾಡ್ತಾರೆ. ಆದ್ರೆ ಯಾವ ಸ್ಥಳವನ್ನ ಫೈನಲ್ ಮಾಡಬಹುದು ಆ ಟೀಮ್? ಸಹಜವಾದಂತ ಒಂದು ಕುತೂಹಲ ಇದೆ. ಅದೆಲ್ಲದರ ನಡುವೆ ಈಗ ಬಿಗ್ ಫೈಟ್ ನಡೀತಾ ಇರೋದು 2 ಜಿಲ್ಲೆಗಳ ಘಟಾನುಘಟಿ ನಾಯಕರ ನಡುವೆ. ನಮ್ಮ ಜಿಲ್ಲೆಗೆ ಏರ್ಪೋರ್ಟ್ ಬೇಕು, 2ನೇ ಏರ್ಪೋರ್ಟ್ ನಮ್ಮ ಜಿಲ್ಲೆಗೆ ಬೇಕೇ ಬೇಕು. ತುಮಕೂರಿನವರು ಅವರದ್ದೇ ಆದಂತ ಒಂದಿಷ್ಟು ರೀಸನ್ಗಳನ್ನು ಹೇಳ್ತಾ ಇದ್ದಾರೆ. ತುಮಕೂರು ಈಗ ಬೆಂಗಳೂರು ಸಿಕ್ಕಾಪಟ್ಟೆ ಬೆಳೆದು ಬಿಡುತ್ತೆ, ಜೊತೆಗೆ ತುಮಕೂರು ಕೂಡ ಅಷ್ಟೇ ಪ್ರಾತಿನಿಧ್ಯವನ್ನ ಪಡಿತಾ ಇದೆ. ಹಾಗಾಗಿ ತುಮಕೂರಿಗೆ ಏರ್ಪೋರ್ಟ್ ಅನ್ನ ಕೊಟ್ಟರೆ ಉತ್ತಮ ಅನ್ನೋ ನಿಟ್ಟಿನಲ್ಲಿ ಆ ಭಾಗದ ರಾಜಕಾರಣಿಗಳ ಅಭಿಪ್ರಾಯ. ಇನ್ನು ಹಲವಾರು ರೀಸನ್ಗಳನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇತ್ತ ರಾಮನಗರ ಗೊತ್ತಲ್ಲ, ರಾಮನಗರ ಅಂತ ಬಂದಾಗ ಘಟಾನುಘಟಿ ನಾಯಕರಿದ್ದಾರೆ. ಫಾರ್ ಎಕ್ಸಾಂಪಲ್ DK ಬ್ರದರ್ಸ್, DCM ಆಗಿರುವಂಥ DK ಶಿವಕುಮಾರ್ ಅವರು ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಈ ಭಾಗದಲ್ಲೇ, ನಮ್ಮ ಭಾಗದಲ್ಲೇ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ. ಇದರ ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ, ರಾಮನಗರ ಜಿಲ್ಲೆಗೆ ಏರ್ಪೋರ್ಟ್ ಬರಬೇಕು ಅಂತ ಹೇಳಿ. ಆದರೆ ಅದು ಅಷ್ಟು ಸುಲಭನಾ? ಎಎಐ ಟೀಮ್ ಏನು ರಾಜ್ಯಕ್ಕೆ ಆಗಮಿಸಿದೆ
ಆ ಟೀಮ್ ಯಾವ ಸ್ಥಳವನ್ನು ಸೂಚಿಸುತ್ತೆ ಆ ಸ್ಥಳವೇ ಫೈನಲ್ ಆಗುತ್ತೆ ಏರ್ಪೋರ್ಟ್ಗೆ. ಅಲ್ಲಿವರೆಗೂ ಈ ಜಿದ್ದಾಜಿದ್ದಿ ನಡೀತಾನೆ ಇರುತ್ತೆ. ಒತ್ತಡ ಹೇರುವಂಥ ಪ್ರಯತ್ನವೂ ಕೂಡ ನಿಲ್ಲಂಗೆ ಕಾಣಲ್ಲ. ಇನ್ನು ಡಿಕೆ ಶಿವಕುಮಾರ್ಗೆ ಸವಾಲೆಸೆದ ತುಮಕೂರಿನ ಜನಪ್ರತಿನಿಧಿಗಳು. ಕನಕಪುರದ ಬಳಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಡಿಕೆಶಿ ಅವರು ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ವೇಗಕ್ಕೆ ತುಮಕೂರು ಜನಪ್ರತಿನಿಧಿಗಳು ಬ್ರೇಕ್ ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ ಫೈನಲ್ ಅಂತಿದ್ದ ಡಿಕೆಶಿಗೆ ಶಾಕ್ ಕೊಟ್ಟು ಬಿಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಫೈನಲ್ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ತುಮಕೂರು ಜನಪ್ರತಿನಿಧಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತುಮಕೂರಲ್ಲೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಈ ಮುಖೇನ ಸವಾಲನ್ನ ಹಾಕಿದ್ದಾರೆ ತುಮಕೂರಿನ ಜನಪ್ರತಿನಿಧಿಗಳು. ಕನಕಪುರದ ಬಳಿ ಏರ್ಪೋರ್ಟ್ ಮಾಡ್ತೀವ್ರಿ, ಇದೇ ರೀತಿಯಾಗಿ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಅದಕ್ಕೆ ಬ್ರೇಕ್ ಹಾಕಿದ್ದು ತುಮಕೂರಿನ ಜನಪ್ರತಿನಿಧಿಗಳು. ಆಲ್ಮೋಸ್ಟ್ ಫೈನಲ್ ಅಂತ ಇದ್ರು ಡಿಕೆ ಶಿವಕುಮಾರ್, ಆದ್ರೆ ಅವರಿಗೆ ಶಾಕ್ ಆಗಿದೆ. ಈಗ ಕೇಂದ್ರ ಸರ್ಕಾರಕ್ಕೆ ತುಮಕೂರು ಜನಪ್ರತಿನಿಧಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತುಮಕೂರಲ್ಲೇ ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅಂತ ಹೇಳಿ. ಟಿ.ಬಿ. ಜಯಚಂದ್ರ ಅವರು ಮಾತನಾಡಿದ್ರು, ನಾವು ಆಗ್ಲೇ ಗಮನಿಸಿದ್ವಿ. ಟಿ.ಬಿ. ಜಯಚಂದ್ರ ಅವರು ಮಾತನಾಡಬೇಕಾದ್ರೆ ಒಂದಿಷ್ಟು ರೀಸನ್ಗಳನ್ನ ಕೊಟ್ಟರು. ರೀಸನ್ ಕೊಟ್ಟು ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗಬೇಕು, ಶಿರಾ ಉತ್ತಮವಾಗಿ ಬೆಳೀತಾ ಇದೆ, ಬೆಂಗಳೂರಿಗೂ ಕೂಡ ಹತ್ರ ಇದೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ನೋಡಿ, ಈ ಒಂದು ಏರ್ಪೋರ್ಟ್ ಫೈಟ್ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಟಿ.ಬಿ. ಜಯಚಂದ್ರ ಅವರು ಮಾತನಾಡಿದ್ದಾರೆ. ಅದಾದ ನಂತರ ಸಂಸದ ಸಚಿವ ವಿ ಸೋಮಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಇಬ್ಬರು ನಾಯಕರು, ನೋಡೋಣ ಬನ್ನಿ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟ್ ಅಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರನ್ನ ಮೀಟ್ ಮಾಡಕ್ ಆಗಲಿಲ್ಲ, ಟೈಮ್ ಕೊಟ್ಟರು ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಮುಗಿರೋದ್ರಿಂದ ಈಗ ನಾವು ಕೂಡ ಹೋಗಿ ನೋಡೋದಿಲ್ಲ. ಇದು ಅನೇಕ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ. ಒಂದು, ಇವತ್ತು ನಾವು ಒಂದು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ತ್ಯಾಗರಾಜನ್ ಅಂತಕ್ಕಂಥ ಒಬ್ಬ PWSSP ತಜ್ಞರನ್ನ ನಾವಿದ್ದಾಗಲೇ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಬೆಂಗಳೂರಿನ ಭವಿಷ್ಯ ಏನಾಗ್ತದೆ ಅಂತಕ್ಕಂಥದ್ದನ್ನ ಅದಕ್ಕೆ ಒಂದು ವರದಿ ಕೊಡಿ ಅಂತ ಹೇಳಿ ಅವ್ರು ವರದಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲದೂ ಕೂಡ ಕ್ಯಾಲ್ಕುಲೇಟ್ ಮಾಡಿ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ. ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚು ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗ ಶಿರಾ ಒಂದು ಹೆಬ್ಬಾಗಿಲಾಗ್ತದೆ ಬೆಂಗಳೂರಿಗೆ ಇರ್ತಕ್ಕಂಥ ಮಾತನ್ನು ಕೊಟ್ಟಿರ್ತಾರೆ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟ್ ಅಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರನ್ನ ಮೀಟ್ ಮಾಡಕ್ ಆಗಲಿಲ್ಲ, ಟೈಮ್ ಕೊಟ್ಟರು ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಒಂದು ನಿಮಿಷ ತಾಳಿ, ಆ ಥರ ಅಲ್ಲ. ಸುಮಾರು 34 ಜನ ಶಾಸಕರು ನನಗೂ ಕೂಡ ಮನವಿಯನ್ನು ಡೆಲ್ಲಿಗೆ ಬಂದಾಗ ಜಯಚಂದ್ರ ಅವರು ಕೊಟ್ಟಿದ್ದರು. ಅದನ್ನು ಕೂಡ ನಾನು ನಮ್ಮ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ನಾಯ್ಡು ಅವರಿಗೆ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಪ್ರಪೋಸಲ್ನ ಮಾಡಬೇಕಾದ್ರೆ ಮೊದಲೇ ಮಾಡಿತ್ತು, 2-3 ಮಾಡಿದ್ದಾರೆ. ಅದು ನೋಡ್ತಾರೆ, ಸಾಧಕ ಬಾಧಕಗಳನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಮಾಡೋದ್ರಿಂದ ಏನಪ್ಪ ಒಂದು ಅನುಕೂಲ ಅಂದರೆ, ಶಿರಾ ಹತ್ರನೇ ಮಾಡಬೇಕು ಅಂತಲ್ಲ, ಅದು ನನ್ನ ಕ್ಷೇತ್ರಕ್ಕೆ ಬರ್ತದೆ. ಬುಕ್ಕಾಪಟ್ಟಣ ಅಂತ ಅಂದ್ಬಿಟ್ಟು, ಆ ಬುಕ್ಕಾಪಟ್ಟಣ ಬಂದು ಶಿರಾ ತಾಲೂಕಿಗೆ ಒಂದು ವ್ಯಾಪ್ತಿ ಇದೆ, ಅದು ತುಮಕೂರಿನ ಲೋಕಸಭಾ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಸುಮಾರು 3,500-4 ಸಾವಿರ ಒಳ್ಳೆ ಜಾಗ ಇದೆ. ಒಂದು ಬ್ರಿಡ್ಜ್ ಇಲ್ಲ, ಇದು ಒಂದು ಬೆಟ್ಟ ಗುಡ್ಡ ಏನೇನೂ ಇಲ್ಲ, ತುಂಬ ಪ್ರೈಮ್ ಲ್ಯಾಂಡು, ಭಾರಿ ಚೆನ್ನಾಗಿದೆ. ಅದನ್ನು ಅವರು ಹೇಳಿರ್ತಕ್ಕಂಥದ್ದು ಜಯಚಂದ್ರ ಅವರು ಹಿರಿಯರಿದ್ದಾರೆ, ಹಿರಿಯ ರಾಜಕಾರಣಿಗಳಿದ್ದಾರೆ, ಮುತ್ಸದಿಗಳಿದ್ದಾರೆ. ಅದನ್ನು ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಒತ್ತಡವನ್ನು ತರ್ತೀವಿ. ಈಗಾಗಲೇ ಮಾತಾಡಿದ್ದೀವಿ. ನನ್ನ ಜೊತೆಯಲ್ಲಿ ನಮ್ಮ ಪಕ್ಷದ ಬಹುತೇಕ ನಾಯಕರು ಕೂಡ ಹೇಳಿದ್ದಾರೆ. ತೀರ್ಮಾನ ಮಾಡೋದು ಸಾಧಕ ಬಾಧಕಗಳನ್ನ ನೋಡಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರದ ಕೆಲವಾರು ಏನು ಭಾವನೆಗಳಿದೆ, ಇಲ್ಲಿ ಮೆಸೇಜ್ ಇದೆ ತಗೊಂಡು ತದನಂತರ ಅದನ್ನು ತೀರ್ಮಾನ ಮಾಡ್ತೀವಿ. ನಿನ್ನೆ ಬಂದಿದೆ, ಇವತ್ತು ಬರ್ತಾರೆ, ಎಲ್ಲ ನೋಡ್ತಾರೆ. ಇಷ್ಟಕ್ಕೆ ಸರಿ ಹೋಗೋದಿಲ್ಲ, ಬರ್ಬೋದು ಬಿಡ್ಬೋದು. ಆದರೆ ಬರುವಂಗೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ಎಲ್ಲ ಒಂದು ಕಡೆ ಒತ್ತಡ ಹಾಕಲೇಬೇಕಾಯ್ತದೆ. ನನ್ನ ಕರ್ತವ್ಯ. ಬಟ್ ಒಂದು ಸತ್ಯ, ಫೀಸಿಬಿಲಿಟೀಸ್ ಬಂದಾಗ ರಾಷ್ಟ್ರೀಯ ಹೆದ್ದಾರಿಗಳು ವಿಶೇಷವಾಗಿ ಎಲ್ಲ ಥರದಲ್ಲೂ ಕೂಡ ಜಾಸ್ತಿ
ಫೀಸಿಬಿಲಿಟೀಸ್ ಇರ್ತಕ್ಕಂಥದ್ದು ಮತ್ತು ಅವಶ್ಯಕತೆ ಇರ್ತಕ್ಕಂಥದ್ದು ಈ ಭಾಗ ಆಗಿರೋದ್ರಿಂದ HCL ಈಗಾಗಲೇ ಗುಬ್ಬಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಹಿರಿಯ ಶಾಸಕರು TB ಜಯಚಂದ್ರ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾವು ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ಈಗ ಶಿರಾದಲ್ಲೇ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ನೀವು ಕೂಡ ಬಯಸ್ತಾ ಇದ್ದೀರಿ. ಸರ್, ಶಿರಾನೇ ಯಾಕೆ? ಏನು ಅಡ್ವಾಂಟೇಜ್ ಇದೆ ಸರ್? ಅಡ್ವಾಂಟೇಜ್ ಏನಿದೆ ಅಂದರೆ ಸಿರಾದಲ್ಲಿ 4 ಹೈವೇಗಳು ಪಾಸ್ ಆಗ್ತದೆ. ಹಾಂ, NH4, NH63, 544, 544E and 10 lane. ಬ್ಯಾಂಗ್ಳೂರ್ ಟು ಪೂನಾ. ಎಸ್. ಅವಾಗ ಆ ರೋಡ್ ಆದ್ಮೇಲೆ ಸಿರಾ ಟು ಬ್ಯಾಂಗ್ಳೂರ್ ಇಟ್ಸ್ ಓನ್ಲಿ 1 hour ಜರ್ನಿ. ಹೌದು ಸರ್. ಸೊ ಈಗ ನೀವು ಎಲ್ಲೇ ಮಾಡಿದ್ರು ಕೂಡ ಬೆಂಗಳೂರು ರೀಚ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. ಇದರಲ್ಲಿ ಎಕ್ಸ್ಪ್ರೆಸ್ ವೇನಲ್ಲಿ ನೀವು ಬಂದು ಕ್ಯಾಚ್ ಮಾಡ್ಬೋದು. ಆಮೇಲೆ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಈ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಭಾಗದಿಂದ. ಹೌದು ಸರ್. ಫಾರ್ ಎಕ್ಸಾಂಪಲ್ ಈಗ ಹಿರಿಯೂರಲ್ಲಿ ಒಂದು ಫುಡ್ ಪಾರ್ಕ್ ಅಂತ ಮಾಡಿದ್ದೀವಿ, ಗುಲ್ಬರ್ಗದಲ್ಲಿ ಒಂದು ಫುಡ್ ಪಾರ್ಕ್ ಮಾಡಿದ್ದೀವಿ. ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಮಾಡಿದ್ದದು. ಇವತ್ತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಇವತ್ತು ಟ್ರಂಪ್ ಹೇಳಿದ್ಮೇಲೆ ಇವತ್ತು ನಿಮಗೆ ಟ್ಯಾಕ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ ನಮ್ಮದೇ ಆದಂತ ನೆಲೆಯ ಕಂಡಿಡ್ಕೋಬೇಕಾದ್ರೆ ಕೃಷಿ ಮುಖ್ಯನ ಕಂಡಿಡ್ಕೋಬೇಕಾಗುತ್ತೆ. ಸೊ ಅದು ಕೃಷಿಯಿಂದ ಅಂತ ಹೇಳಿದ್ರೆ ಮಧ್ಯ ಕರ್ನಾಟಕದಲ್ಲಿ ಸಿರಾದಲ್ಲಾದ್ರೆ ನಾರ್ದನ್ ಕರ್ನಾಟಕ ನಿಯರ್ ಆಗ್ತದೆ. ಸೊ ಅದರಿಂದ ಎಕ್ಸ್ಪೋರ್ಟ್ಸಿಗೆ ಅನುಕೂಲ ಆಗ್ತದೆ. ಓಕೆ ಸರ್, ಈಗ ರಾಮನಗರದ ಜನಪ್ರತಿನಿಧಿಗಳು ಇಲ್ಲ ರಾಮನಗರದಲ್ಲೇ ಆಗ್ಬೇಕು, ಕನಕಪುರದ ಅಕ್ಕಪಕ್ಕದಲ್ಲೇ ಆಗ್ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಬೆಂಗಳೂರಿಗೆ ಹತ್ರ ಇದೆ, ಜೊತೆಗೆ ರಾಮನಗರ ಅಭಿವೃದ್ಧಿ ಆಗ್ತಾ ಇದೆ ಅಂತೆಲ್ಲ ಮಾತನಾಡ್ತಿದ್ದಾರೆ. ಈಗ ನಾನು ಸ್ವಾರ್ಥದಿಂದ ಸಿರಾ ನನ್ನ ಕ್ಷೇತ್ರ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಡಿಕೆ ಇಡ್ತಾ ಇಲ್ಲ. ಅಡ್ವಾಂಟೇಜು ಏನಾಗ್ತದೆ, ರಾಜ್ಯಕ್ಕೆ ಲಾಭ ಎಲ್ಲ ಆಗ್ತದೆ ಅಂತಕ್ಕಂಥದ್ದು. ನೋಡಿ, ಬೆಂಗಳೂರು ಏನಾಗುತ್ತೆ ಅಂದ್ರೆ ನಾನೇ ಕಾನೂನು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಒಂದು ಕಮಿಟಿ ಮಾಡಿದ್ದೆ, ತ್ಯಾಗರಾಜನ್ ಅಂತ ಹೇಳಿ. ತ್ಯಾಗರಾಜನ್ ಅವ್ರ ಕಮಿಟಿನಲ್ಲಿ 2050ಕ್ಕೆ 2030ಕ್ಕೆ ಜನಸಂಖ್ಯೆ ಏನಾಗ್ತದೆ ಅಂತ ಹೇಳಿ ಅದಕ್ಕೇನೋ ಪರ್ಯಾಯವಾಗಿ ಏನ್ ಕ್ರಮ ತಗೋಬೇಕು ಅಂತ ಹೇಳೋರು ಕೂಡ ಒಂದು ಸಲಹೆ ಕೇಳಿದ್ದೆ. ಅದಕ್ಕೊಂದು ವರದಿ ಕೊಟ್ಟಿದ್ದಾರೆ. ಬೈ 2050 ಪಾಪ್ಯುಲೇಷನ್ ಬ್ಯಾಂಗ್ಳೂರ್ ವಿಲ್ ಬಿ 3.85 crores ಅಂತಕ್ಕಂಥ ಕೊಟ್ಟಿದ್ದಾರೆ. ಅವಾಗ ಸಿರಾ ಬಿಕಮ್ಸ್ ದಿ ಎಂಟ್ರಿ ಪಾಯಿಂಟ್ ಟು ಬ್ಯಾಂಗ್ಳೂರ್. ಓಕೆ, ಇದು ಆಗೋದು 2033ಕ್ಕೆ ಬರೋದು. ಇದು ಈಗೇನಿಲ್ಲ, ಅದು ಬರ್ಬೇಕಾದಾಗ ಒಂದು ಕೆಂಪೇಗೌಡ ಏರ್ಪೋರ್ಟ್ ಇಂದ ಇನ್ನೊಂದು ಏರ್ಪೋರ್ಟ್ಗೆ ಆಗೋದಕ್ಕೆ 150 ಕಿಲೋಮೀಟರ್ ಅಂತರ ಇರಬೇಕು. ಹೌದು, 150 ಕಿಲೋಮೀಟರ್ ಅಂತಂದ್ರೆ ಸಿರಾ ಎಂಡಿಗೆ ಬರ್ತದೆ. ಈಗ ನೀವು ಯಾವುದೇ ಮಾಡಿದ್ರು ಕೂಡ ಎಲ್ಲ ಬೆಂಗಳೂರು ಹತ್ರ ಆಗ್ತದೆ. ಬೆಂಗಳೂರಿನವ್ರಿಗೆ ಇನ್ನೊಂದು ಏರ್ಪೋರ್ಟ್ ಏನ್ ಬೇಕಾಗಿಲ್ಲ. ಈಗ ಬೇಕಾಗಿರ್ತಕ್ಕಂಥ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸ್ಪೋರ್ಟ್ ಮಾಡಕ್ ಬೇಕು, ಅಂತರಿಗೆ ಬೇಕು. ಏರ್ ಕಾರ್ಗೋ ಈಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಸಿರಾದಲ್ಲಿ ಮಾಡಿ ಅಡ್ವಾಂಟೇಜಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು. ಸರ್, ಗುಡ್. ಬಟ್ ಜಾಗ ಅಷ್ಟೊಂದು ಬೇಕಾಗುತ್ತಲ್ಲ ಸರ್? ಅಂದ್ರೆ ಸಾವಿರಾರು ಎಕರೆ, ಒಂದು ಏರ್ಪೋರ್ಟ್ ನಿರ್ಮಾಣ ಆಗ್ಬೇಕಂದ್ರೆ ಸಾವಿರಾರು ಎಕರೆ ಬೇಕಾಗುತ್ತೆ. ಅಷ್ಟು ಜಾಗ ಅಲ್ಲಿದೆಯಾ ಅಂತ? ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಏರ್ಪೋರ್ಟ್ ನಿರ್ಮಾಣ ಆಗ್ಬೇಕು ಅಂದ್ರೆ ಸಾವಿರಾರು ಎಕರೆ ಜಾಗ ಬೇಕಾಗುತ್ತೆ. 6,000 ಎಕರೆ ಜಾಗ ಬೇಕಾಗ್ತದೆ. ಎಸ್ ಎಸ್ ಎಸ್, ಹೌದು ಸರ್. ಅದನ್ನ ನಾವು 2,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ ಕೊಡಕ್ ತಯಾರಾಗಿದ್ದೀವಿ. ಸರ್, ಎಲ್ಲಿ ಪ್ರಪೋಸಲ್ ಇಟ್ಟಿದ್ದೀರಿ ಸರ್? ಅಂದ್ರೆ ಶಿರಾದಲ್ಲೇ? ಸಿರಾದಲ್ಲಿ ಅಲ್ಲಿ ಬುಕ್ಕಾಪಟ್ಟ ಹೋಬಳಿ ಅಂತ ಇದೆ. ಅದು ನಮ್ಮ ಸೋಮಣ್ಣವರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. ಸೋಮಣ್ಣವರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ ಮತ್ತು ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿಗೂ ಬರ್ತದೆ. ಎರಡಕ್ಕೂ ಬರ್ತದೆ. ಅದು ಅಲ್ಲಿ ಮಾಡಬೇಕು ಅಂತ ಮಾಡಿದ್ರೆ ಸೂಕ್ತ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಓಕೆ ಸರ್, ಅಕಸ್ಮಾತ್ ಆಗಿ ಶಿರಾ ಬಿಟ್ಟು ಬೇರೆ ಕಡೆ ಮಾಡಬಹುದು ಅಂತ ಒಳ್ಳೆ ಅಂದ್ರೆ ಅನುಕೂಲ ಆಗುತ್ತೆ ಅಂತ ಅಂದ್ರೆ ಇನ್ ಯಾವ ಜಿಲ್ಲೆ ಸೂಚಿಸ್ತೀರಿ ಸರ್ ನೀವು? ಯಾವುದು ಬರೋದಿಲ್ಲ. ನಿಮ್ಗೆ 150 ಕಿಲೋಮೀಟರ್ ಅಂತಂದ್ರೆ ಸಿರಾ ಬಿಟ್ರೆ ಇನ್ಯಾವುದು ಬರಲ್ಲ. ಓಕೆ. ಆಮೇಲೆ ಅದು ಎಂಟ್ರಿ ಪಾಯಿಂಟ್ ಆಗುತ್ತೆ. ಅಲ್ಲಿ ಸಿರಾ ಪಕ್ಕದಲ್ಲಿ 50 ಕಿಲೋಮೀಟರ್ ದೂರದಲ್ಲಿ HCL ಫ್ಯಾಕ್ಟ್ರಿ ಬೇರೆ ಇದೆ ಗುಬ್ಬಿನಲ್ಲಿ.
HAL ಫ್ಯಾಕ್ಟ್ರಿ ಹೆಲಿಕಾಪ್ಟರ್ ಡಿವಿಷನ್ ಇದೆ, ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಅದ್ರ ಸಿರಾ ಪಕ್ಕದಲ್ಲಿ ಚಳ್ಳಕೆರೆ ಹತ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಆಮೇಲೆ DRDO ಇದೆ. ಅಲ್ಲಿ 5,000 ಎಕರೆಗೆ ಅವ್ರ ಪ್ರೆಸೆನ್ಸ್ ಇದೆ ಅಲ್ಲಿ. ಸೊ ಇದೆಲ್ಲ ಅಡ್ವಾಂಟೇಜ್ ಇದೆ. ಆಮೇಲೆ ನಿಮಗೆ ಧಾರವಾಡ, ಬೆಳಗಾಂ, ಕಲಬುರಗಿ, ಶಿವಮೊಗ್ಗ, ಮ್ಯಾಂಗ್ಳೂರ್ ಇವೆಲ್ಲರೂ ಕೂಡ ಇವತ್ತು ಸಿರಾಕ್ ಬರೋದಕ್ಕೆ ಅನುಕೂಲ ಆಗ್ತದೆ. ಸೊ ಲೊಕೇಶನ್ ಅಡ್ವಾಂಟೇಜ್ ಇಸ್ ದೇರ್. ಓಕೆ ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಇಷ್ಟೊತ್ತು.